ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7:40 ಆಗೈತೆ ನೋಡಿ. ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಕ್ಕೆ ಬಂದೆ. ಹಂಗೆ ಸ್ನೇಹಿತರೆ ಇವತ್ತು ಬರೀ ಮಳೆ ಬರಾಕತ್ತೆ. ಸಣ್ಣಗೆ ಲೇಟ್ ಆಗಿದ್ದೀನಿ ರೀ. ಎದ್ದು ಸೌಣಿಕಾಯಿ ಉಗುರು ಭಾಳ ಆಗಿದ್ದು ಉಗುರು ತೆಗ್ದೀನಿ ರೀ. ಕುಂದಿರ್ತಾ ನೋಡಿವ ಆಕಿ ಭಾಷಣ ಬರಿತಾ ಅಂತ್ರಿ. ಏನು ಬರೆಯಕತ್ತೀವ? ಪೀಚ್ ಬರ್ತಾ ಅಂತ್ರಿ. ಹೆಂಗೆ ಏನಂತ ಬರೀತಿ? ಓದಿ ಹೇಳು. ಏನಂತ ಬರೆಯಕತ್ತಿ ಹೇಳು? My name is Ravni. Today is 15th August. ಆಯ್ತು, ಇಷ್ಟೇ ಬರ್ಕೋತಿ. ಏನ ಭಾಷಣ ಬರಿತಾ ಅಂತ್ರಿ. ಆಕೆಗೆ ಟೀಚರ್ ಬರೋ ಕೊಡಲ್ಲ ಅಂತ ಟೀಚರ್ಗೆ ಬರ್ಸಂಬ ಮತ್ತು ನೀ ಏನು ಬರೆಯಕತ್ತಿಯಪ್ಪ? ಗುಂಡಕ್ಕೆ ಹಾಕಿರ ಸಾಲಿ ಕಲಿದೆ ಹಂಗೆ ಹಾಯ್ ಮಾಡಿ ಎಲ್ಲರಿಗೆ. ರೊಟ್ಟಾಯ್ಕ ಬರೀ, ಗುಂಡಕ್ಕೆ ಹಾಕ್ಬೇಡ. ರೊಟ್ಟಾಯ್ಕ ಬರೀ. ಇನ್ನು ಹಾಕ ಶೀಸ್ ಕಡಿ ತೊಗೊಂಬರಿ. ನೀ ಅಮ್ಮ ಶೀಸ್ ಕಡಿ ಕೊಡು. ಅಳದು ಕೊಡ್ತಾ ಕೊಡ ಹಾಕ. ಸಾಲಿ ಒಳಗೆ ಬಿದ್ದಿರ್ತಾವೆ ಸ್ನೇಹಿತರೆ. ಸಣ್ಣ ತೊಗೊಂಬಂದಿರ್ತಾವ್ರಿ. ಅವಾಗ ಬಿದ್ದಿರ್ತಾರೆ. ನಮ್ಮ ಮಾರ್ಕ್ ಹಾಕಕ್ಕೆ ಬರ್ತಾವಂತ ನಾ ಇಟ್ಕೊತೀವಿ ಸ್ನೇಹಿತರೆ. ಯಾವುದೂ ಕೆಡ್ಸಲ್ರಿ, ಎಲ್ಲನೂ ಬರ್ತಾವೆ ಒಂದೊಂದು ಹೊತ್ತಿನಾಗ. ಇನ್ನೂ ಅಡುಗೆ ಮನೆ ಕಸ ಹೊಡಿಗಿಲ್ರಿ, ಕಾಲ್ತಿರ್ಬೇಕು ನಿಮ್ಗೆ. ಬಾಂಡೆ ಹೊರಕ್ಕೆ ಹೋಗಿ ಇಟ್ಟ ಶ್ರಾವಣಿ. ಬಾಂಡೆ ಹೊರಕ್ಕೆ ಇಟ್ಟ ಇಷ್ಟು ಬಾಂಡೆ ಡಬ್ಬ ಹಾಕಬೇಕು. ಪೈಪ್ ಮ್ಯಾಕ್ ಇಡ್ಬೇಕು ರೀ. ಬಾಂಡೆ ಆಮೇಲೆ ತಿಕ್ತಿ ಸ್ನೇಹಿತರೆ, ಇವಾಗೇನು ತಿಕ್ಕಲ್ಲ. ಸಣ್ಣ ಮಳೆ ಐತೈತ್ರಿ ನೋಡಿ, ಕಾಣ್ತಿರ್ಬೇಕು. ಈ ಸದ್ದು ಏನು ಬಾಂಡೆ ತಿಕ್ಕಲ್ಲ. ಭಾಳ ಅಡುಗೆ ಮಾಡ್ಕೊತೀನಿ, ಕಸ ಹುಡುಗಿ ಅಡುಗೆ ಮಾಡ್ಕೊತೀನಿ. ಅಡುಗೆ ಮಾಡ್ಕೊಂಡು ಅವ್ರು ಜಾಕ ಮಾಡಿಸಿ ಇನ್ನೂ ಉಗ್ಗಿದೆ ರೀ. ಹೋಗಿ ಒಂದು ಪಾಕೆಟ್ ಹಾಲು ತೊಂಬ ಅಂತ ಹೇಳ್ತೀನಿ. ಇನ್ನೂ ಇಟ್ಟಾಕೊಂಡು ಉಗ್ಗಿದೆ ಸ್ನೇಹಿತರೆ. ಸಾಂಬಾರು ಮಾಡ್ಬೇಕಂತ ರಾತ್ರಿನೇ ಇನ್ನೂ ಇಷ್ಟು ಉಗ್ಗಿದೆ ನೋಡಿ. ಇದು ಸಾಂಬಾರು ಮಾಡ್ಬೇಕಂತ ರಾತ್ರಿನೇ ಸಜ್ಜು ಮಾಡ್ತೀನಿ. ಹಾಲು ತರ್ತೀನಿ ರೀ ಒಂದು ಪಾಕೆಟ್ನ. ಉಗ್ಗಿ ಆಗುತ್ತೆ. ಅನ್ನ ಸಾರು ಒಂದಿಷ್ಟು ದೋಸೆ ಇಟ್ಟೈತ್ರಿ. ದೋಸೆ ಪಡ್ರ ಹಾಕ್ತೀನಿ ರೀ. ಸಾಲಿಗೆ ಹೋಗ್ತಾರೆ ಸ್ನೇಹಿತರೆ. ಅದಟ್ಟು ಮಾಡಿ ಅವ್ರು ಬುತ್ತಿ ರೆಡಿ ಮಾಡ್ತೀನಿ ರೀ. ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಕಸ ಗುಡಿಸ್ತೀನಿ ಅಡುಗೆ ಮನೆ ಇದು ಬಾಂಡೆ ಡಬ್ಬ ಹಾಕ್ತೀನಿ. ಈ ಕಡೆ ಪಡ್ ರೆಡಿ ಹಾಕತ್ತಾವು. ಇವತ್ತಿನ ಪಡ್ ಅಂತ ನೋಡಿ ಶ್ರಾವಣಿಗೆ ನಾನು ಸಂಜಿಕೆ ಮಾಡಬೇಕು. ಹೆಂಗಾರು ಹುಗ್ಗಿ ಅದು ಇತ್ತು. ಹುಗ್ಗಿ ಅನ್ನ ಸಾರು ಮಾಡೀನಿ ರೀ. ಪಡ್ ಮಾಡ ಮಮ್ಮಿ ಅಂತಂದು. ಯಾಕಾಗಲ್ಲ ಕೊಡಿ, ಯಾವ್ದಾರ ಉಣ್ಣಲಕ್ಕ ಯಾವಾಗ ಉಂಟು ಅಂತ ಮಾಡಿಕೊಡೋದಂತ ಇಟ್ಟಿತ್ತಲ್ಲ ಹಾಕೀನಿ ನೋಡಿ. ಮುತ್ಯಾನು ನಿನ್ನೆ ಪಡ್ ತಿಂದಿಲ್ರಿ. ನಿನ್ನೆ ಅಲ್ಲಿ ಜಾತ್ರೆ ಇರ್ತಾರೆ, ಅಲ್ಲೇ ಹೋಗಿದ್ದ ಮುತ್ಯ. ಅದಕ್ಕೆ ಮುತ್ತೆಗೆ ಇಷ್ಟ ಆತ, ಆಕೆಗೆ ಇಷ್ಟ ಆತ. ಸಾಂಬಾರು ಮಾಡೀನಿ, ಶೇಂಗಾ ಸಾಂಬಾರು ಹಾಕ್ಕೊಂಡು ಒಂಥರ ಅನ್ನ ಸಾಂಬಾರು ಬುತ್ತಿ ಕಟ್ತೀನಿ ರೀ. ಪಡ್ಡು ಒಂದು ಡಬ್ಬಿ ಪಡ್ಡು ಕಟ್ರಿ ಕಟ್ತೀನಿ. ಹುಗ್ಗಿ ಕಟ್ಟಲ್ರಿ. ಹುಗ್ಗಿ ಮತ್ತು ಸಂಜೆನೇ ಮಾಡಿನಲ್ಲ ಇದಾಗುತ್ತೆ ಅಂತ ಕಟ್ಟಲ್ಲ ಸ್ನೇಹಿತರೆ. ಈ ಕಡೆ ಪಡ್ ರೆಡಿ ಹಾಕತ್ತ ಸ್ನೇಹಿತರೆ. ಈ ಕಡೆ ಹಾಲು ಕಾಸಕ್ಕೆ ಇಟ್ಟೀನಿ. ಈ ಕಡೆ ಸಾಂಬಾರು ರೆಡಿ ಆಗೈತಿ ರೀ. ಮಸ್ತ್ ಕೊಬ್ಬರಿ ಶೇಂಗಾ. ಈ ಕಡೆ ಅನ್ನ ರೆಡಿ ಆಗೈತಿ. ಈ ಕಡೆ ಹುಗ್ಗಿ ಐತಿ. ನಾ ಮುತ್ಯಾಗಿಟ್ಟು ಹುಗ್ಗಿ ಅವ್ರಿಗೆ ಇಟ್ಟು ಉಂಡ್ರೆ ಆಗುತ್ತೆ ರೀ. ಮುತ್ಯಾಗಿಟ್ಟು ಕೊಟ್ಟನೆ ಅವ್ರಿಗೆ ಉಂಡ್ರೆ ಅಂದ್ರೆ ಆಗುತ್ತೆ. ನಾ ಇಟ್ಟು ಉಣ್ಣೆ ಅಂದ್ರೆ ಮತ್ತು ಮಧ್ಯಾಹ್ನ ಕೇಳಿ ಮತ್ತು ಇದು ಮಾಡಲ ಪಡ್ಡು ಮಾಡಾಕತ್ತೀನಿ ರೀ. ಸ್ವಲ್ಪ ಹಾಕಿ ಉಣ್ತೀನಂದ ಇನ್ನೊಂದು 4 ಮನೆ ಹಾಕಿ ತೆಗೆದ್ಬಿಡ್ತೀನಿ ರೀ. ಇಲ್ಲಿಕ ಹಾಕಿ ಇಟ್ಬಿಡ್ತೀನಿ ನೋಡಿ. ಈ ಕಡೆ ಮಧ್ಯ ಉಣ್ತಾರೆ ಮೆತ್ತಗೆ ಸಾವೇನು ಸೌಳಿಂದ ಸರಿ ಒಮ್ರೆ. ಹಾಯ್ ಮಾಡಪ್ಪ ಮಾಡು. ಏನು ಒಮ್ರೆ ಯಾಕಾತು? ಜಲ್ದಿ ಆಗೈತಪ್ಪ. ಆಕಿ ಒಂದು ಜಾಕ ಮಾಡಿ ರೆಡಿ ಮಾಡ್ಸಿದ್ರಿ. ಏನು ಹಚ್ಕೊಳಕತ್ತಾಳಿ? ಏನು ಹಚ್ಕೊಳಕತ್ತೀಯಮ್ಮ? ಕುಕ್ಮ ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ಹೋಗಿ ನಿಮ್ಮ ಮುಚ್ಚ ಕೊಟ್ಟು ಬಾ ಶ್ರಾವಣಿ. ಅನ್ನ ಯಾಕತ್ತಿ ಒಳ್ಳೆ ಊಟ ಹುಡ್ಕೊಂಡು ಹೋಗಲ್ಲ. ಕೊಟ್ಟು ಬಾ ಕೊಟ್ಟು ಬಾ. ಕೊಟ್ಟು ಬಂದು ಹಾಲನ್ನು ಯಾಕತ್ತಿ ಹಾಲು ಅನ್ನ ಒಯ್ತೀಯ ಒಳ್ಳೆ ಬಂದು ನೋಡಿ ಸ್ನೇಹಿತರೆ. ಮುತ್ಯಾಗ ಸಾಂಬಾರು ಪಡ್ಡು ಹುಗ್ಗಿ ಕಳ್ಸಾಕತ್ತೀನಿ. ಇನ್ನು ಹಾಲು ಅನ್ನ ಕಳಿಸ್ಬೇಕ್ರಿ ಅಷ್ಟೇ ನೋಡಿ. ಹಾಲು ಅನ್ನ ಬಾಕಿ ಐತೆ. ನೋಡಿ ಸ್ನೇಹಿತರೆ, ಕಡೆ ಪಡ್ಡು ಮಾಡಾಕತ್ತೀನಿ. ಶ್ರಾವಣನು ಪಡ್ಡು ಹುಗ್ಗಿ ಉಣ್ಣು ಯಾಕ ಪಡ್ಡು ಇಷ್ಟ ರೀ ಅವ್ರಿಗೆ. ಅದಕ್ಕೆ ಪಡ್ಡು ಮಾಡಾಕತ್ತೀನಿ ರೀ. ಯಾವ್ದಾರು ಉಣ್ಣಲಕ್ಕ ಸ್ನೇಹಿತರೆ. ಇದು ರೀ ಮುತ್ಯಾಗ ಅನ್ನ ಹಾಲು ಹಾಕಿ ಕೊಡ್ತೀನಿ. ಬರೀ ಅನ್ನ ಹಾಲು ಹಾಕಿ ಕೊಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಶ್ರಾವಣಿ ಸ್ಕೂಲ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ನೋಡಿ ಸ್ನೇಹಿತರೆ, ಒಂದು ಡಬ್ಬ್ಯಾಗ ಶ್ರಾವಣಿಗೆ ಅನ್ನ ಹಾಕೀನಿ.
ಒಂದು ಡಬ್ಬ್ಯಾಗ ಏನೈತೆ ಪಡ್ಡು ಹಾಕೀನಿ, ಒಂದು ಡಬ್ಬ್ಯಾಗ ಏನೈತೆ ಸಾಂಬಾರು ಹಾಕಿನಿ. ಅದ್ರ ತುಂಬ ಸಾಂಬಾರು ಹಾಕಿ ನೋಡವಿ ಅದ್ರಾಗ. ಯಾರ ಕೈ ಅದ್ರಕ ತಗಸ್ಕೊಂಡು ಕೇರಿ ಮೊದಲ ಪಡ್ಡು ಸಾಂಬಾರು ಉಣ್ಣು, ಆಮೇಲೆ ಉಳಿದು ದಾಣದ ಹಾಕೊಂಡು ಹೊಡೆದ್ಬಿಡು. ನೋಡಿ ಹೋಗು ನೀನು ಹುಗ್ಗಿ ಉಂಡಿ. ಇನ್ನೊಂದು ಸ್ವಲ್ಪ ಇಷ್ಟು ಹುಗ್ಗಿ ಉಳತ್ ನೋಡಿ, ಸ್ವಲ್ಪ ಉಂಡ ಮುತ್ತೆಗೆ ಇಟ್ಕೊಟ್ಟು ಬಟ್ಟ ಮುತ್ತೆ ಸಾಕಂದಿಲ್ಲ ಒಂದಿಷ್ಟು ಪಟ್ ಹಾಕೊಡು. ಹಾಕೊಂಡು ಆ ಕಪ್ ಹಿಂಗೆ ಪಡ್ಡು ಮಾಡಾಕತ್ತೀನಿ ರೀ. ಸೌನಿ ಒಂದೆರಡು ಹುಗ್ಗಿ ಉಂಡ ಒಂದೆರಡು ಪಡ್ಡು ತಿಂತ ಅಂತ ತಿಂದು ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ನಡಿ ಇವತ್ತಾಗೈತೆ. ಬನ್ನಿ ಸ್ನೇಹಿತರೆ ಆಕಿ ಕಳ್ಸೋಣ. ನೋಡಿ ಸ್ನೇಹಿತರೆ ಶ್ರಾವಣಿಗೂ ರೆಡಿ ಮಾಡೀನಿ. ಶ್ರಾವಣಿ ಕೂಡ ಸಾಲಿಗೆ ಹೊಂಟ್ಲು. ಉಣ್ಣಂಗೆ ಯಾಕೆ ಹಾಕ್ಕೊಂಡಿ ಮೇತ ತಂಡ ಐತ್ಯಾ? ತೊಗೊಂಡು ಹೊಲಸಾಗೈತೆ ಬ್ಯಾಗು. ನಾಳೆ ಆಯ್ತಾರ ಯಾಕೆ ಬಿಡೋದನ್ನ ಊರಾಗ ಇರ್ತೀವಿ ಮಾಡ್ತೀವಿ. ಬಾಯ್ ಅಮ್ಮ, ಹುಷಾರು ನೋಡಮ್ಮ. ಚಪ್ಪಲ್ ಹಾಕ್ಕೊಂಡು ಹೋಗು. ಇನ್ನೊಂದು 5 ನಿಮಿಷ ಬೇಡ ಹೋಗ್ಬಿಡು. ಇಲ್ಲಾರ ಕುಂದ್ರೆ ಮೂಲಿ ಬರ್ತೈತಲ್ಲ ಬಸ್ಸು. ಶ್ರಾವಣ ಎಲ್ಲ ಹೋದ ನೋಡ್ರಿ. 9 ಗಂಟೆ ಆಗೇ ಬಿಡ್ತು ಸ್ನೇಹಿತರೆ. ಹೋಗೋರಾಗ ಲೇಟ್ ಆಗೇ ಎಂಥ ಕೆಲಸ ಬಡ ಮಾಡ್ತೀವಿ ಅಂದ್ರೆ ಲೇಟ್ ಆಗೇ ಬಿಡುತ್ತೆ ಸ್ನೇಹಿತರೆ. ಏನು ಮಾಡೋದು? ತೊಗೊಂಬರ್ತೀನಿ ಇವತ್ತಾ. ಬಾಯ್. ಹುಷಾರು ನೋಡು. ತಮ್ಮದನ್ ಹೊರಗೆ ಹೋಗು. ಗಾಡಿ ಬರ್ತಾ ಸೈಡ್ ಹೋಗು. ಬನ್ನಿ ಸ್ನೇಹಿತರೆ ಅವತ್ತು ಸಾಲಿಗೆ ಹೋದ್ಲು. ಇವಾಗ ಶ್ರಾವಣ ಹಬ್ಬ ಉಣಿ ಸಾಲಿಗೆ ಕಳ್ಸಿದ್ನಿ. 9 ಗಂಟೆ ಆಗೈತೆ ಈಗ. ಇನ್ನೂ ಪಡ್ಡು ಮಾಡಾಕತ್ತೀನಿ. ಇಷ್ಟು ಪಡ್ಡು ಮಾಡೋದೈತಿ ನೋಡ್ರಿ. ಮುತ್ಯಾಗ ಅಡ್ಗೆ ಕೊಟ್ಟು ಬಂದು ಶ್ರಾವಣಿ ಉಂಡಿದ ಅಂಗಳ ಮುತ್ಯಾಗ ಕೊಟ್ಟು ಬಂದಿದ್ದು. ಇನ್ನು ಹಿಂದೆ ಬಾಂಡೆ ಅದಾವ್ರಿ ನೋಡಿ. ಎಲ್ಲ ಮನೆ ಕ್ಲೀನ್ ಮಾಡ್ಬೇಕು ರೀ. ನೋಡಿ ನಡ್ಯಾಕತ್ತೈತಿ. ಅಷ್ಟು ಪಡ್ಡು ಹಾಕಿ ಇಟ್ಬಿಡ್ತೀನಿ ಸ್ನೇಹಿತರೆ. ಮಧ್ಯಾಹ್ನ ಹುಡ್ರು ತಿಂತಾವು. ಮತ್ತು ನಮ್ಮ ಉದ್ಯೋಗಕ್ಕೆ ಹೋದ್ರೆ ಬಂದು ಮಾಡೋಕ್ಕಾಗಲ್ಲ ರೀ. ಬೇಸರ ಮಾಡ್ಕೊಂಡ್ಬಿಡ್ತೀನಿ. ಮೆತ್ತಗಿದ್ದು ತಿಂತಾರೆ. ಬಾಂಡೆ ಅದಾವ್ರಿ, ಒಗ್ಯಾಣದವೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಬಿಸಿಲನ್ನು ಮಾರನೇ ನೋಡಿ ಇವತ್ತು ಬಿಸಿಲು ಅನ್ನೋದೇ ಇಲ್ಲ. ಸಿಗ್ತೀನಿ ಬರ್ರಿ. ಮತ್ತು ಶ್ರಾವಣನ ಹಬ್ಬ ಉಣಿಸಿ ಕಳಿಸ್ಬೇಕಂದೇನ್ರಿ. ಎಲ್ಲಿ ಹೋಗ್ಯ ನೋಡೋಣ ಬರ್ರಿ ಅವನ್ನ. ಅಲ್ಲ ಊಟ ಮಾಡಿ ಸಾಲಿಗೆ ಹೋಗಲ್ಲ ದ್ಯಾಮಕ್ಕ? ಸಾಲಿಗೆ ಹೋಗಲ್ಲ ಮತ್ತೆ ಇನಿಸ್ ಪಡ್ತಮ್ಮ ಅಂದೇನ ಪಡ್ತಿಂತಿಲ್ಲ. ಏಯ್ ಸಾಲಿಗೆ ಹೋಗಲ್ಲ? ಯಾವಾಗ? ಇವ್ರು ಉಸುರು ನಿನ್ನ ಕೂಡ ಕಾಲೇ ಬಿದ್ದಾರ ಉಣ್ಣಾಕ. ನೀಟ್ ಕಳ್ಸ್ಲೈತೆ ಅಮ್ಮಕ್ಕಂಕಾಗ ಸಾಕಾ? ಮುತ್ಯನು ಕೂಡ ಕಾಲೇ ಬಿದ್ದುಬಿಡ್ತಾವ. ಅಲ್ಲಿ ಮುತ್ಯಾಗ ಹೊಟ್ಟೆ ತುಂಬುತ್ತೆ ಇಲ್ಲ ಸ್ನೇಹಿತರೆ ಗೊತ್ತಿಲ್ಲ. ಏನುಂಡಿ ಮನ್ಯಾಗ ಅಡುಗೆ ಮಾಡಿಲ್ಲ ಏನಮ್ಮ? ಬಾ ಹಾಕೊಳೆ. ಪಡ್ಡು ಸಾಂಬಾರು ಹಾಕೊಳೆ. ಹುಗ್ಗಿ ಹಾಕೊಳೆ. ಬಾ ಸ್ನೇಹಿತರೆ ಅಷ್ಟು ಪಡ್ಡು ಮಾಡಿ ಎಲ್ಲ ಮುಸ್ರಿ ಗೊಳೆ ಮಾಡಿದೆ. ಇವಾಗ ಮುಸ್ರಿ ಬಟ್ಟೆ ಬಾಂಡೆ ಮಾಡ್ಬೇಕಂತ ಟೈಮ್ 11 ಗಂಟೆ ಆಗಿಬಿಡುತ್ತೆ ನಂದು. ಯಾಕಂದಾಗ ಜಲ್ದಿ ಆಗೋವಲ್ದು ಸ್ನೇಹಿತರೆ. ಈ ಕಡೆ ಸಾಂಬಾರು ಬೌನಿ ಕಾಲೇ ಮಾಡಿದೆ. ಹಾಲು ಕಸಕ್ಕಿಟ್ಟಿನಿ ಅವ್ರು ಉಂಡೋಗಿಂದ. ಈ ಕಡೆ ಸಾಂಬಾರು ಕಸಕ್ಕಿಟ್ಟಿನಿ. ಈ ಕಡೆ ಮಾಡ್ದೆ ಪಡ್ಡು ಮಾಡಿ ಅನ್ನ ಮಾಡಿ ಮುಚ್ಚಿಟ್ಟಿನಿ ಸ್ನೇಹಿತರೆ. ನೋಡಿ ಇಷ್ಟು ಪಡ್ಡು ಆಗ್ಯಾವು. ಇಷ್ಟು ನಾನ್ ಐತಿ. ಉಣ್ತಾರೆ ಚಂತಕ ಹುಡ್ರು ಬಂದಿಂದ ಉಣ್ತಾರೆ. ನಿದ್ದೆ ಬಳಕೆ ಹೋಗ್ಬೇಕಂತೀನಿ. ಏನಾಗುತ್ತೆ ನೋಡೋಣ ಸ್ನೇಹಿತರೆ. ಹೋಗೋದಾದ್ರೆ ಹೋಗ್ತೀನಿ. ಇಲ್ಲಿಕ್ಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ. ಬನ್ನಿ ಹಾಲು ಕಾದು ಎಲ್ಲ ಬಾಂಡೆ ತಿಕ್ಕಿ ಮತ್ತೆ ಸಿಗ್ತೀನಿ ರೀ. ನಿಮ್ಮ ಮನೆ ಅಷ್ಟು ಕ್ಲೀನ್ ಮಾಡ್ಕೊಂಡು. ಅದು ಸ್ಟ್ಯಾಂಡ್ ಆರ್ಡ್ರ್ ಮಾಡಿತ್ತಲ್ಲ ಅದು ಬರೋಂಗೆ ಕಾಣತ್ತೆ ರೀ. ಫೋನ್ ಹಚ್ಚಾರೆ ಅವರು ಆಗಳೇ ಬಂತ. ಅದನ್ನು ತೊಗೊಂಡ್ರೆ ವಿಡಿಯೋ ಮಾಡ್ತೀನಿ ರೀ ನಿಮ್ಗೆ. ನಿಮ್ದೊಂದು ಪಾರ್ಸಲ್ ಇತ್ತು ನೋಡ್ರಿ. ಇಲ್ಲಿ ಬೀರಪ್ಪನ ಗುಡಿ ಬಂದಿದ್ದಾರೆ. ಹಾಂ ರೀ ಅಲ್ಲಿ ನೋಡಿ ಸ್ನೇಹಿತರೆ ಬೀರಪ್ಪನ ಗುಡಿ ಅಡ್ರೆಸ್ ಹಾಕಿತ್ತಲ್ಲ ಅಲ್ಲಿ ಬೀರಪ್ಪನ ಗುಡಿ ಮುಂದೆ ನಿಂತಿದ್ದ ಅಪ್ಪೆ. ಹೋಗಿ ಸೀದಾ ಬಾ ಅಪ್ಪೆ ಅಂದರೆ ಅಡ್ರೆಸ್ ಗೊತ್ತಲ್ಲ ಅಂದ್ರೆ ಮತ್ತು ನಾನೇ ಹೋಗಿ ತೊಗೊಂಬಂದು ನೋಡಿ ಬಿಚ್ಚಲ್ಲ ಸ್ನೇಹಿತರೆ. ಜಾಕಾಯಿ ಕಮ್ಮ ಬಟ್ಟೆ ಗಿಟ್ಟಿ ಹೋದಾಕಿ ಬಿಸ್ತೀನಿ. ದೊಡ್ಡದೈತಿ ರೀ ಪಾರ್ಸಲ್. ತೊಗೋತೀರಿ ಇಲ್ಲ ಅಂತಂದ್ರೆ ಅವರು ತೊಗೋತೀವಿ ತೊಗೊಂಬರ್ರಿ ಏನೋ ಅಂತಂದೇನು ರೀ. ಮತ್ತು ತೊಗೊಂಬಂದು ಕೊಟ್ರು ನೋಡಿ. OTP ಅಂತ ಬಿಟ್ಟಾರೆ ಅವರು ಪಾಪ. ಅವ್ರು ಸಿಸ್ಟರು ಪ್ರೀತಿಗೋಸ್ಕರ ಕಳ್ಸ್ಯಾರ. ಇವ್ರು OTP ಕ್ಯಾನ್ಸಲ್ ಮಾಡ್ತಿದ್ರು. ಇಲ್ಲ ನಾ ತೊಗೋತೀವಿ ತೊಂಬರ್ರಿ ಅಂತಂದೆ. ಮತ್ತಂದು ಕೊಟ್ರು ನೋಡಿ. ಗೊತ್ತಾಗಲ್ಲ ರೀ ಅವ್ರಿಗೆ ಊರ ಹೆಸರೆಲ್ಲ ಫೋನ್ ಹಚ್ಚಿ ತಂದು ಕೊಡ್ತಾರೆ ನೋಡಿ ಸ್ನೇಹಿತರೆ. ಬನ್ನಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹೊಸ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಈಗ ಏನಿಲ್ಲ ರೀ ಟೈಮ್ 11:30 ಆಗೈತಿ. ಪಟ್ಟನ ಜಾಕ ಮಾಡಿ
ನೀರು ಕಾಸಕ್ಕಿಟ್ಟು ನೀವು ಹೊತ್ಕೊಂಡು ಹೋಗಲ್ರಿ ಪಾರ್ಸಲ್ ಮತ್ತು ಇದು ಸರ್ವರ್ ಇಲ್ಲ ಅದಿಲ್ಲ ಅಂತ ಹೇಳ್ತಾರೆ. ಪಾರ್ಸಲ್ ಬಿಟ್ಟು ಕೇರ್ ಮುದ್ದೆ ಒಳಗೆ ಹೋಗಿ ಬರ್ತೀನಿ ರೀ. ಇವು ನಾಳೆ ನೋಡ್ತೀನಿ ರೀ. ಅವು ಏನಾರು ಹೋಗಿ ಒಬ್ಬರು ತಲುಪ್ಯಾವು ಅಂತ ಫೋಟೋ ಹಾಕತ್ತ ನೀವು ಕಳ್ಸಕ್ಕೆ ಅಂಜಿಕೆ ಬರಾಕತ್ತಿ ಸ್ನೇಹಿತರೆ. ಅವು ಹೋಗಿ ಮುಟ್ಟಲ್ರಿ. ಅವು 16 ಪಾರ್ಸಲ್ ಕಳ್ಸೀನಿ, ಅವು ಹೋಗಿ ಮುಟ್ಟಿಲ್ಲ. ಅವು ಹೋಗಿ ಮುಟ್ಟಿಂದ ನನಗೆ ಕಳ್ಸಕ್ಕೆ ಈಜಿ ಆಗುತ್ತೆ. ಈ ಕಡೆ ನೀರು ಕಾಸಕ್ಕೆ ಇಟ್ಟೀನಿ ರೀ. ಟೈಮ್ 11:30 ಆಗೈತಿ. ಎಲ್ಲ ಕೆಲಸ ಮಾಡ್ಕೊಂಡೀನಿ. ಅದೇ ಒಂದು ಸ್ವಲ್ಪ ಟೆನ್ಷನ್ ಆಗಿರಿ. ಕಸ್ಟಮರ್ಗಳು ಹೇಳೀನಿ ರೀ, ವಾಟ್ಸಪ್ ಮೆಸೇಜ್ ಮಾಡ್ತೀರಿ, ಕಾಲ್ ಮಾಡಾಕತ್ತೀರಿ, ಖಂಡಿತ ನಿಮ್ಮ ಪಾರ್ಸಲ್ ನಿಮಗೆ ತಲುಪಿಸ್ತೀನಿ, ಅದು ನನ್ನ ಜವಾಬ್ದಾರಿ. ಇವಾಗ ನೋಡಿ ನಂದು ಪಾರ್ಸಲ್ 10 ದಿನ ಆಗಿತ್ತು ಬುಕ್ಕಿಂಗ್ ಮಾಡಿ, ಇನ್ನೂ ಇವಾಗ ಬಂದೈತೆ ನೋಡಿ, ಜಸ್ಟ್ ಬಂದೈತೆ ಅಲ್ಟಿ ನೋಡಿ. ಅದೇ ಸರ್ವರ್ ನಾನು ಅಂದು ಯಾಕ್ರಿ 4-5 ದಿನಕ್ಕೆ ಭಾಳ ಒಂದು ವಾರಕ್ಕೆ ಮುಟ್ಟೋದು 10 ದಿನ 11 ದಿನ ಆದರೂ ಇವತ್ತಿಗೆ 11 12 ಸೋಮವಾರಕ್ಕೆ 8 ದಿನ ಆಗೈತೆ ರೀ. ಇವತ್ತೀಗ ಸೋಮವಾರಕ್ಕೆ 8 ದಿನ ಅಂದ್ರೆ ನಾವು ಬುಕ್ಕಿಂಗ್ ಮಾಡಿದ್ದು ಹಿಡಿದ್ರೆ ಇವತ್ತಿಗೆ 10 ದಿನ ಆಯ್ತು ರೀ. ಅವ್ರು ಕಳ್ಸಿಡಿದ್ರೆ ಇವತ್ತಿಗೆ 10 ದಿನ ಸ್ನೇಹಿತರೆ. ಅವರು ಸರ್ವರ್ ಪ್ರಾಬ್ಲಮ್ ಇದ್ದಕ್ಕೆ ಅವರು 5 ದಿನ ಆ ಕಡೆ ಗ್ಯಾಪ್ ಮಾಡ್ಕೊಂಡಾರಿ ಬುಕ್ಕಿಂಗ್ ಮಾಡಿ. ನೀವು ಬುಕ್ಕಿಂಗ್ ಮಾಡ್ಕೊಂಡು ನೀವು ಸೋಮವಾರ ಕಳಿಸ್ತೀನಿ ಅಂದ್ರೆ ನಿಮ್ಮದು ಸೋಮವಾರ 10 ದಿನ ಆಯ್ತು ಸ್ನೇಹಿತರೆ. ನಿಮ್ಮದು ಬಂದು ತಲುಪ್ತಾಕ್ರಿ. ಸೋಮವಾರ ಕಳ್ಸಿದ್ರು ನಿಮ್ಗೆ ಏಟಿದ್ರು ಶನಿವಾರ ಅನ್ನಕ್ಕೆ ಬಂದು ತಲುಪ್ತೈತಿ ರೀ. ಯಾಕೋ ಗೊತ್ತಿಲ್ಲ, ಸರ್ವರ್ ಪ್ರಾಬ್ಲಮ್ಮು. ನಂದು ಹಂಗೆ ಈ ಕಡೆ ಬರುವನು ಹಂಗೆ ಆಗ್ಯಾವು, ಹೋಗುವ ಹಂಗೆ ಆಗ್ಯಾವ ಸ್ನೇಹಿತರೆ. ಎಲ್ಲರೂ ಎಲ್ಲಿ ಬ್ಯಾಂಕ್ನ್ಯಾಗ ನೋಡ್ರಿ, ಮತ್ತು ಎಲ್ಲಿ ಒಂದು ಆಧಾರ್ ಕಾರ್ಡ್ ಮಾಡಿಸಲ್ಲಿ, ಒಂದು ಏನೋ ಆಫೀಸ್ನಾಗ ನೋಡ್ರಿ, ಸರ್ವರ್ ಇದೇ ಟೆನ್ಷನ್ ಆಗೈತೆ ಎಲ್ಲರಿಗೂ. ಸಾರಿ ಎಲ್ಲರಿಗೂ. ಸ್ವಲ್ಪ ಕೊರಿಯರ್ ಲೇಟಾಗಿ ಬಂದು ತಲುಪುತ್ತೆ, ಯಾರು ಟೆನ್ಷನ್ ಮಾಡ್ಕೋಬೇಡಿ. ಅಮೌಂಟ್ ಹಾಕಿದ್ಯಾ, ಕೊರಿಯರ್ ಆರ್ಡ್ರ್ ಬರವಲ್ದು ಅಂತ ನಿಮ್ಗೆ ಎಷ್ಟು ಚಿಂತೆ ಐತೆ ನೋಡಿರಿ, ಅದಕ್ಕೆ ಡಬಲ್ ಚಿಂತೆ ನನಗೆ ಐತೆ ಸ್ನೇಹಿತರೆ. ಹಿಂಗಾಗಿ ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ. ಬೇಗ ಆರ್ಡ್ರ್ ಹಾಕಕ್ಕೆ ಹೋಗ್ಬೇಕಂದ್ರೆ ನಾ ಎಷ್ಟು ಜಲ್ದಿ ಎದ್ದು ಕೆಲಸ ಮಾಡ್ಕೊಂಡು ಯಾವ್ದಾರ ಇದ್ದಿದ್ದಲ್ಲಿ ಬೀಳಿ ಹೋಗಿ ಆರ್ಡ್ರ್ ಹಾಕಿ ಬರೋಕ್ರಿ. ಇದು ಹಿಂಗಾದ ಕಾರಣಕ್ಕೆ ಅವು ಹೋಗಿ ಮುಟ್ಟಿದ್ವು ಅಂದ್ರೆ 16 ಪಾರ್ಸಲ್ ಹೋಗಿ ಮುಟ್ಟಿದ್ವು ಅಂದ್ರೆ ಅದ್ರ ಒಂದು 2-3 ಮುಟ್ಟಿತ್ತು ಅಂದ್ರೆ ಮತ್ತು ಇವು ನಿಂದು ಆರ್ಡ್ರ್ ಹಾಕ್ಬೇಕಂತ ನಾನು ಅನ್ಕೊಂಡೀನಿ ರೀ. ಅದಕ್ಕೆ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಐತೆ ರೀ ಸಿಸ್ಟರ, ನಾನು ಲೇಟ್ ಆಗದ್ರಿ ಹಾಕೋದಂತ ಹೇಳೀನಿ ರೀ ಅವ್ರಿಗೆ. ಇಲ್ರಿ ಇನ್ನೂ 1 ವಾರ ಬಿಟ್ಟು ಹಾಕ್ರಿ, ನಮ್ಗೆ ಇನ್ನೂ 15 ದಿನ ಬಿಟ್ಟು ಬರಲಿ ಅಂತ ಯಾರು ಇಷ್ಟು ಆರ್ಡ್ರ್ ಇದ್ದವರು. ಅದ್ರಾಗ ಮತ್ತಿದು ಒಂದು ಸೀರೆ ಏನೈತಲ್ರಿ, ಇದು ಗಿಫ್ಟ್ ಸೀರೆ ಒಂದೈತಲ್ರಿ, ಅವರಿಗೆ ಇನ್ನು ಲೇಟ್ ಆಗುತ್ತೆ ಸಿಸ್ಟರ್, ನೀವು ಹೋಗಿಲ್ಲ, ಅವು ಹೋಗಿ ಮುಟ್ಟಿಂದ ಇವ್ನು ಹಾಕ್ತೀನಿ ಅಂದೆ. ಆಯಿತು ಸಿಸ್ಟರ್ ಹಾಕ್ರಿ, ಪರವಾಗಿಲ್ಲ, ಯಾವಾಗಾದರೂ ಹಾಕ್ರಿ ಅಂದ್ರೆ. ಇಲ್ಲಿ ಊರಲ್ಲೇ ಭಾಳ ಮರ್ಯಾವಲ್ರಿ, ಅಷ್ಟೊಂದು ಇಲ್ಲಿ ಇವು ಈ ಕಡೆ ಒಂದು 5 ಪಾರ್ಸಲ್ ಅಟ್ಟೆ ಅದಾವು, ಒಂದ್ರ ಎರಡು. ಇನ್ನು ಬೆಂಗಳೂರು ಸಿಸ್ಟರ್ ಒಂದು ಅರ್ಜೆಂಟ್ ಐತೆ, ಅದು ಹಿಂಗೆ ಅವು ಹೋಗಿ ಮುಟ್ಟಿಂದ ಹಾಕ್ಬೇಕಂತ ತಡೆದೀನಿ ಸಿಸ್ಟರ್. ಅರ್ಥ ಆಗುತ್ತಂತ ಅನ್ಕೊಂಡೀನಿ. ಅರ್ಥ ಆಗ್ಬೇಕ್ರಿ. ಯಾಕಂದ್ರೆ ಮತ್ತು ಸುಮ್ಮನೆ ಅವು ಹೋಗಿ ಮುಟ್ಟಿಲ್ಲ, ಇವನು ಹಂಗೆ ಹಿಂದೆ ಹಾಕಿ ಬರೋದು, ಹೋಗಿ ಮುಟ್ಟೆ ಒಂಥರ ಬೇಕಲ್ರಿ ನಮಗೆ. ಈ ಮಾಮಾರನು ಅದಕ್ಕೆ ಹೋಗ್ಯಾರ ಮುದ್ದೆ ಬಳಕೆ, ಅವರು ಹೋಗಿ ವಿಚಾರ್ಸಕತ್ತಾರ, ನಾನು ಹೋಗ್ಬೇಕಂತ ನನಗಿತ್ತು. ಅವರು ಇನ್ನೇನು ಹೋಗ್ಯಾರ, ಇವತ್ತು ಹೋಗ್ಯಾರ ಸ್ನೇಹಿತರೆ. ಇಲ್ಲ ರೀ ಕಳ್ಸೀನಿ ಅಂತ ಹೇಳಕತ್ತಾರಂತ. ಯಾಕೆ ಹೋಗಿ ಮುಟ್ಟಲ್ಲ, ಈ ಶನಿವಾರ ದಿನ ಹಾಕ್ಯಾರ ಅಂತ ನೋಡಿ ಸ್ನೇಹಿತರೆ. ನಿಮ್ಗೆ ಶನಿವಾರ ಕಳ್ಸಿದ್ರಂದ್ರೆ ಆಯ್ತಾರ ಮಾತ್ರ ಬಂದ, ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅಥವಾ ಈ ಶನಿವಾರನಕ್ಕೆ ಬಂದು ತಲುಪ್ತಾವ್ರಿ. ಆದಷ್ಟು ಯಾರು ಬಂದು ತಲುಪೈತಿ ನೀವು ಆರ್ಡ್ರ್ ಬಂದಾವ್ರಿ ಅಂತೇಳಿ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿ ಫೋಟೋ ಹೊಡೆದು ಹಾಕಿ. ಮತ್ತು ನಾನು ಇದು ವಿಡಿಯೋ ಮಾಡ್ಬೇಕ್ರಿ, ಇದನ್ನು ವಿಡಿಯೋ ಮಾಡ್ತೀನಿ. ಸ್ಟ್ಯಾಂಡ್ ಒಂದು ವಿಡಿಯೋ ಮಾಡ್ಬೇಕು, ಎಲ್ಲನೂ ಮಾಡ್ಕೋಬೇಕ್ರಿ. ಕೆಲಸ ನೋಡ್ತೀನಿ ರೀ, ಜಾಕ ಮಾಡಿ ಪಟ್ಟನ ಹೋಗಿ ಬರ್ತೀನಿ ಸ್ನೇಹಿತರೆ. ಮಾಮಾರು ಹೇಳ್ಯಾರ ಬರ್ತೀನವ, ನೀ ಬರಗ್ಗನ ಜಾಕ ಮಾಡ್ತೀಯಾರಾಗು, ಹೋಗಿ ಕೇಳ್ಕೊಂಬರು, ನಾನು ಇನ್ನು ಹೋಗಿ ಕೇಳ್ಕೊಂಬರ ಅಂದಾರ. ಹೋಗಿ ಬರಗ್ಗನ ಹೋಗಿ ಕೇಳ್ಕೊಂಬಂದು ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ. ನಾನು ನೋಡಿ ಸ್ನೇಹಿತರೆ, ಶಿವಕುಮಾರ್ ಮಲ್ಕೊಂಡನ. ಬ್ಲೌಸ್ ಪಿಸಿ ಬೈದ್ರೆ ಅವರು ಪಂಚಗೈತೆ ಅಂತ ಹೋದ್ರಿ. ಪಂಚಗೈತಲ್ಲಿ ಯಾರು ಹೋಗಲ್ಲ, ಯಾರು ನೋಡೋದು ಹಂಗೆ. ಅವೆರಡು ಪತ್ಲ ಬೇಕಂದ್ರೆ ಪಂಚಗೈತೆ ಅಂತ ಅವರು ನೋಡಿಟ್ಟೋದ್ರು. ಇವನು ಪ್ಯಾಕಿಂಗ್ ಗುಚ್ಚಿ ವಿಡಿಯೋ ಮಾಡ್ಬೇಕಂತ ಕುಂತಿದ್ದೇನೆ ರೀ. 4 ಗಂಟೆಗೆ ಟೈಮು. ಯಾರ ಬಟ್ಟೆ ಬಂದವ್ರು ಚಪ್ಪಲಿ ಬಿಟ್ಟು ಇಲ್ಲಿ ಯಾಕೆ ಬೀಕ್ ಹಿಡಿಯಾಕತ್ತೈತೆ ರೀ. ಶವನು ಮಲಗೇಶಿನಿ ವಿಡಿಯೋ ಮಾಡ್ಬೇಕ್ರಿ. ಕರೆಂಟ್ ಒಂದಿಲ್ಲ ಇಲ್ರಿ. ಏನಂತ ಸ್ನೇಹಿತರೆ, ಈಗ ಒಂದು ಸ್ವಲ್ಪ ಖುಷಿ ಆಯ್ತು. ನಾಳೆಗೂ ಆರ್ಡ್ರ್ ಹಾಕಿ ಬರ್ತೀನಿ ರೀ. 16 ಆರ್ಡ್ರ್ ಕಳಿಸಿದ್ನಲ್ಲ, ಒಬ್ರು ಫೋನ್ ಹಚ್ಚಿ ಬಂದೈತೆ ಸಿಸ್ಟರ್, ಕ್ವಾಲಿಟಿ ಚೆನ್ನಾಗಿದೆ ರೀ, ಥ್ಯಾಂಕ್ಸ್ ರೀ ಅಂತ ಹೇಳಿದ್ರು. ಥ್ಯಾಂಕ್ಸ್ ಏನು ಬ್ಯಾಡ್ರಿ, ಒಳ್ಳೇದಾಯ್ತು. ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಒಂದು ತುಂಬ ಖುಷಿ ಆಗುತ್ತೆ ನನಗೆ. ಮತ್ತು ನಾವರೇ ಥ್ಯಾಂಕ್ಸ್ ಹೇಳ್ತಾರಂದ್ರೆ ಖುಷಿ. ಸ್ಟೋನಿ ಸೀರೆ ಬಂದಲ್ರಿ, 600 ರೂಪಾಯ್ದು. ಮನೆ ಪ್ರೈಸ್ ಇಟ್ಟಿದ್ದಲ್ಲ ಅಂಥ ಸೀರೆ ಬುಕ್ ಮಾಡಿದರು. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಅಂದ್ರೆ ಯಾರು ನೆನ್ಸಾಕತ್ತಾರ ನೋಡಿ ಅವ್ವಾರವರು ಬಾ ಅನ್ನಕತ್ತಾರೆ. ಶುಕ್ರ ಜಾತ್ರೆ ಐತೆ, ಅವ್ವಾರ ಹೋಗೋದಾಗಲ್ಲ ಸ್ನೇಹಿತರೆ. ಪುಟ್ಟಕ್ಕ ಮುದ್ದೆ ಬಳಕೆ ಕುಯ್ದ್ಲು, ವಿಡಿಯೋ ಮಾಡೋಕ್ಕೆ ಕರಿಬೇಕ್ರಿ. ಅದು ಸ್ಟ್ಯಾಂಡನ್ನು ಬಿಚ್ಚಬೇಕ್ರಿ. ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಿಲ್ಲ. ಶ್ರಾವಣಿ ಬುಕ್ಕ ಹೇಳಿದ್ಲು, ಪುಟ್ಟಕ್ಕಗೆ ಹೇಳಿದ್ ತೊಗೊಂಬಾರ ಪುಟ್ಟಕ್ಕ ಅಂತ. 4 ಗೇರು ಸಿಗಲಿಲ್ಲ ಅಂತ್ರಿ, ಅಂಗಡಿಯಾಗ ಬಸ್ ಬಂತಂತೆ. 2 ಗೇರು ತೊಗೊಂಬಂದ. ಇಲ್ಲೇ ಊರಾಗಾರ ಹೋಗಿ 4 ಗೇರು ತೊಗೊಂಬರ್ಲಕ್ಕ ಸ್ನೇಹಿತರಾಕಿ ನೀವು ಹೋಗಿ ಪುಟ್ಟಕ್ಕ ನೋಡಂಬರ್ರಿ. ಇದೊಂದು
ಪ್ಯಾಕೆಟ್ ಉಚ್ಚಬೇಕು. ಲೈಟ್ ಬಂದು ನೋಡಿ ಸ್ನೇಹಿತರೆ, ಬಂದಾವ ಲೈಟು. ಹಿಂಗೆ ಟೀಚಿಂಗೇ ಮಾಡೋಕ್ಕಾಗ್ತಾಯಿಲ್ಲ. ಇವು ಆನ್ಲೈನ್ದು ಭಾಳ ಟೆನ್ಷನ್ ಅದಾವ ರೀ. ಇದು ಭಾಳ ವಜ್ಜೆ ಸ್ನೇಹಿತರೆ, ಎತ್ತಿರಲ್ಲ. ಏನಾಯ್ತು ಸ್ಟ್ಯಾಂಡು ಮಸ್ತ್ ಇದ್ದಿರ್ಬೇಕು ರೀ, ಕ್ವಾಲಿಟಿ ಚೆನ್ನಾಗಿದ್ದಿರ್ಬೇಕು ರೀ. ಥ್ಯಾಂಕ್ಸ್ ಹೇಳ್ಬೇಕು ನೋಡ್ರಿ ಅವ್ರಿಗೆ ಒಂದು. ಸ್ನೇಹಿತರೆ ಏನು ಗಿಫ್ಟ್ ಕೊಟ್ಟರು ಅಂತ ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಟೈಮು 4 ಆಯ್ತು, ಇವಾಗ ಓಪನ್ ಮಾಡಾಕತ್ತೀನಿ. ಶ್ರವಣ ಏನು ಗಿಫ್ಟ್ ಬಂದಿದೆ ಹೇಳೋಣ, ಹೇಳಪ್ಪ ಏನು ಬಂದಿದ್ದು ಗಿಫ್ಟು? ಸ್ಟ್ಯಾಂಡ್. ಅಪ್ಪು ವಿಡಿಯೋ ಮಾಡಿ ಸ್ಟ್ಯಾಂಡು ಉಳಿಸ್ಬಿಡ. ವಿಡಿಯೋ ಮಾಡಾಕತ್ತಿರ್ತ ನೋಡ, ನೀವು ಉಳಿಸ್ಬಿಡ. ನೀನು ಉಳಿಸ್ಬಾರ್ದಪ್ಪ ಸ್ಟ್ಯಾಂಡ್. ಅಂಟಿ ಕೊಡ್ಸ್ಯಾಳ. ಅಂಟಿ ಥ್ಯಾಂಕ್ಸ್ ಹೇಳಪ್ಪ ಒಂದು. ನೋಡಿ ಸ್ನೇಹಿತರೆ, ಸ್ಟ್ಯಾಂಡ್ ಕೊಡಿಸ್ತವರು ಸಿಸ್ಟರು ಮುಂಬೈದಾಗಿರ್ತಾರೆ. ಅವರು ಫ್ಯಾಷನ್ ಡಿಸೈನರ್ ಅದ ನೋಡಿ, ಸ್ವಾತಿ ಸಿಸ್ಟರ್ ಅಂತ. ಅವ್ರು ಕಳ್ಸ್ಯಾರ ನೋಡಿ ನನಗೆ ವಿಡಿಯೋ ಮಾಡೋಕೆ. ಶ್ರಾವಣಿ ವಿಡಿಯೋ ಮಾಡ್ಯಾರಿ ರಾತ್ರಿ ಅಂತಂದೆ. ಅವ್ರಿಗೆ ಭಾಳ ಮನ್ಸಿಗೆ ಮಕ್ಳಿಗೆ ತ್ರಾಸು ಕೊಡಬೇಡ್ರಿ ಸಿಸ್ಟರ್, ನೀವು ಮಕ್ಕಳು ಆರಾಮಾಗಿರಲಿ, ನಾನು ಸ್ಟ್ಯಾಂಡ್ ಕಳಿಸ್ತೀನಿ ನಿಮಗೆ ಅಂದರೆ ನಾ ಬೇಡ ಅಂದೆ ಸಿಸ್ಟರ್. ಬೇಡ ಸಿಸ್ಟರ್, ನಾನು ತೊಗೋತೀನಿ ರೀ, ಇನ್ನೊಂದಿಷ್ಟು ದಿನಕ್ಕೆ ಪೇಮೆಂಟ್ ಬರ್ತಾರೆ, ಬೇಡ ಅಂದೆ. ಇಲ್ಲ ಸಿಸ್ಟರ್ ಬ್ಯಾಡ ಅಂದ್ರೆ ನೋಡಿ ಅಂತೇಳಿ ಅಂದು ಸ್ಟ್ಯಾಂಡ್ ಕೊಡ್ಸ್ಯಾರ. ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಲ್ಪ್ ಮಾಡಿರಿ. ಯಾರಿಗೆ ಅದು ಯಾರ ಹೆಸರು ಮಂದಿ ಹೆಸರು ಹೇಳ್ಕೊಬೇಡಿ ವಿಡಿಯೋದಲ್ಲಿ ಅಂತೇಳಿ. ಆದ್ರೆ ನಾನು ಆದರೂ ಹೇಳ್ಕೊಂಬಿಟ್ಟೀನಿ ರೀ ಒಮ್ಮೊಮ್ಮೆ. ಸಾರಿ ರೀ, ನಿಮ್ಮ ಮನಸ್ಸಿಗೆ ಏನೋ ಬೇಜಾರಾದ್ರೆ. ಆದ್ರೆ ಏನು ಮಾಡೋಕ್ಕಾಗಲ್ಲ ರೀ, ಅದು ಮನಸ್ಸಿನ ತುಂಬ ಖುಷಿಯಾಗಿ ಬರೋದು ಇದು ರೀ. ಅದು ಮನಸಾರೆ ಬರೋದು ಖುಷಿ ರೀ. ಅದನ್ನು ಖುಷಿಗೆ ಹಂಚ್ಕೊಂಡ್ಬಿಡ್ತೀನಿ ರೀ. ಖುಷಿ ಇದ್ರೆ ಹಂಚ್ಕೋತೀನಿ, ನಿಮ್ಗೆ ಕೂಡ ದುಃಖ ಇದ್ರೆ ಹಂಚ್ಕೋತೀನಲ್ಲ ನೋಡಿ, ಎಲ್ಲನೂ ಹಂಚ್ಕೊಲೇಬೇಕಾಗತ್ತೆ. ಬಾಯಿ ತಪ್ಪಿ ಬಂದುಬಿಡ್ತಾವೆ ರೀ. ಯಾರಿಗಾದರೂ ಹೇಳ್ಬೇಡ ಅಂದ್ರೂ ಹೇಳೋಕೆ ನನಗೆ ಖುಷಿಯಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ, ಅಷ್ಟೇ ನೋಡಿ. ಯಾರಿಗಾದ್ರು ಬೇಜಾರಾದರೆ ಸಾರಿ ನಿಮಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಸ್ವಾತಿ ಸಿಸ್ಟರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇದು ಭಾಳ ಹೆಲ್ಪ್ ಆಗಿತ್ತು ನನಗೆ. ಇದು ಸ್ಟ್ಯಾಂಡ್ ನೋಡಿ ಫುಲ್ ಖುಷಿ ಆಗಿಬಿಟ್ಟು ನಾನು. ಅಲ್ಲ ಆಂಟಿ ಹೇಳಪ್ಪ, ಅಲ್ಲಿ ವಿಡಿಯೋದಾಗ ಆಂಟಿ ನಮ್ಮ ಮಮ್ಮಿ ಸ್ಟ್ಯಾಂಡ್ ಕೊಡ್ಸ. ಅಪ್ಪು ನೋಡು, ನಮ್ಗೆ ವಿಡಿಯೋ ಮಾಡಕ್ಕೆ ಸ್ಟ್ಯಾಂಡ್ ಕೊಡ್ಸ್ಯಾರ ಆಂಟಿಯರು. ಅಕ್ಕ ಮನೆ ಬುತ್ತಿ ಡಬ್ಬ ಕೊಡ್ಸ್ಯಾರಪ್ಪ ಆಂಟಿ. ಎಲ್ಲರೂ ಹೆಲ್ಪ್ ಮಾಡ್ತಾರಲ್ಲ ಅಪ್ಪ ನಮ್ಗೆ. ಯಾಕೆಪ್ಪ ನಮ್ಗೆ ಯಾಕೆ ಆಚಿನಿ ಅಜ್ಜೋದ್ ಪುಟ್ಟಕ್ಕ ಆಚಿನ ಖುಷಿ ಆಯ್ತಪ್ಪು. ಚಿನ್ ನಿನಗೇನು ಬೇಕು? ಯವ್ವ ಪುಟ್ಟ ಒಳಗೆ ಎಷ್ಟು ಕೈಟಿಂಗ್ ಅದ ಪುಟ್ಟಕ್ಕ? ಎಷ್ಟದ? ಅಯ್ಯೋ ಒಳಗೆ ಒಂದು ಬಾಕ್ಸ್ ಐತೆ. ಬಿಡು ಮುಟ್ಬೇಡ ಆ್ಯಪ ಸ್ಟ್ಯಾಂಡ್ ಅದು. ಏ ಪುಟ್ಟ ನನಗಂಡಿದ್ದಂಗೆ ಐತಿ, ಕ್ವಾಲಿಟಿ ಮಸ್ತ್ ಐತಿ ಪುಟ್ಟಿ. ಇನ್ನು ಹೆಂಗೈತಿ ಅಲ್ಲಿ ಇಡದಾಗ ಹೇಳಪ್ಪ. ಅದು ಬಾಕ್ಸ್ ಯಾರದು ಬಿಡು, ಓಪನ್ ಮಾಡಿ. ಪುಟ್ಟಕ್ಕ ಬಂದಾಗ ವಿಡಿಯೋ ಮಾಡಕ್ಕೆ ಪುಟ್ಟಕ್ಕ ಸಾಲ ಕುಂತಿದ್ದೆ. ಮುದ್ದೆ ಒಳಗೆ ಹೋಗಿ ಸ್ನೇಹಿತರೆ, ಮುದ್ದೆ ಒಳಗೆ ಹೋಗಿ ಶ್ರಾವಣಿಗೆ ಒಂದು ಬುಕ್ಕ ತಂದಾಳ. ಇನ್ನೊಂದು ಸಿಗ್ಲಿಲ್ಲ ಅಂತ ಬಸ್ ಬಂತಂತ. ನಾಕೆ ಬರೋ ಹೊತ್ತಿನಾಗ ಹೇಳಿದ್ರಿ, ಮೊದಲೇ ಹೇಳಿದ್ರೆ ತೊಗೊಂಡ್ಬರ್ತಿದ್ರಿ ಅಕ್ಕಿಯೆಲ್ಲ. ಅಕ್ಕಿ ಬಸ್ ಸ್ಟ್ಯಾಂಡ್ಗೆ ಬಂದಾದ್ರೆ ಅವಾಗ ಹೇಳಿ ಮತ್ತೆ ಬಸ್ ಬಂದಿದ್ರಿ. ಅಕ್ಕಿಯರು ಏನು ಮಾಡ್ಬೇಕು, ಆ ಅಂಗಡಿಯಾಗ ಇಲ್ಲ ಅಂದ್ರೆ ಬಸ್. ನೋಡಿ ಸ್ನೇಹಿತರೆ, ನಿನ್ನೆ ಆಫರ್ ಏನು ನಾನು ಗಿಫ್ಟ್ ಇದೀವಿ ನೋಡಿ. ನೋಡಿ ಸ್ಟ್ಯಾಂಡ್ ರಿಂಗ್ಲೆಟ್ ಇಲ್ಲ ಸ್ನೇಹಿತರೆ, ಸ್ಟ್ಯಾಂಡ್ ಅಟ್ಟೆ ಐತ್ರಿ. ಇದು ಏನು ಸೆಟ್ಟಿಂಗ್ ಮಾಡ್ದೆ ನನಗೆ ಗೊತ್ತಿಲ್ಲ ರೀ. ನಿಮ್ಮ ವೆಬ್ಸೈಟ್ ಸೆಟ್ಟಿಂಗ್ ಮಾಡಕ್ಕೆ ಬರ್ತಿರ್ಬೇಕು. ಏನು ಮಾಡ್ತಾವ ಇದನ್ನು ಸೆಟ್ಟಿಂಗ್ ಮಾಡೋದು ಗೊತ್ತಿಲ್ಲ ಸ್ನೇಹಿತರೆ. ಈ ಟೈಪ್ ನೋಡಿ ಇದು ಒಂದು. ಇನ್ನು ಇಲ್ಲಿ ಹಾಕ್ತೋದೈತಿ ನನಗೆ ಗೊತ್ತಿಲ್ಲ, ಇವೇನು ಐಡಿಯಾ ಇಲ್ಲ ಸ್ನೇಹಿತರೆ. ನಾನು ನೋಡಿರಲ್ಲ ಎರಡು ವರ್ಷ ಯೂಟ್ಯೂಬ್ ಮಾಡಾಕತ್ತಿ, ಇದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ. ಸ್ಟ್ಯಾಂಡ್ ಒಮ್ಮೆ ತೊಗೊಂಡಿಲ್ಲ ಫಸ್ಟ್ ಟೈಮು. ಸ್ಟ್ಯಾಂಡ್ ಹೆಂಗೆ ಕೊಟ್ಟಿ? ಚಲೋ ಐತಿ, ಮಸ್ತ್ ಐತಿ, ಕ್ವಾಲಿಟಿ ಚೆನ್ನಾಗಿದೆ. ದೊಡ್ಡ ಕೊಟ್ಟಿದ್ದು ನಾನು ಯಾಕೆ ಚೆನ್ನಾಗಿ ಕಾಣುತ್ತೆ. ನಾವು ಮೊನ್ನೆ ತರಿಸಿದ್ದೇವಲ್ಲ, ಅದು ಸಾಂದಿತ್ತಲ್ಲ, ಅದು ಯಾರು ರೂಪಾಯಿ ಅದು ಒಂದೊಂದು ರೂಪಾಯಿ ಇಕ್ಕಿಸ್ಬಿಟ್ಟು ಅದಕ್ಕೆ ಹಿಂಗೆ ಹೇಳಿದೆ. ಮುರಿಗಳು ಎಲ್ಲ ಹೆಂಗೆ ಬೀಡು ಪಾಡು ಮನೆಗಣದವು ಚಲೋ ಆರ್ಡರ್. ಈಗ ಯಾರೇ ಏನೋ ಗಿಫ್ಟ್ ಕೊಟ್ಬಿಟ್ಟು ಎಲ್ಲರೂ ಯೂಟ್ಯೂಬ್ದಾಗ ಕೊಟ್ಟಾರಲ್ಲ ಗಿಫ್ಟು, ಸುಳ್ಳು ಎಲ್ಲರೂ ಚಲೋ ಚಲೋ ಕೊಟ್ಟಿರವ. ಹಂಗೆ ರೊಕ್ಕಕ್ಕೆ ಷರತ್ತನ್ನು ಯಾರೂ ಮಾಡಿಲ್ಲ, ಎಲ್ಲರೂ ಚಲೋ. ನೋಡಿ ಮಾಡಿ ಸೀರೆ ಕಾಂಚೀಪುರಂ 14 ರೂಪಾಯಿ ಕೊಟ್ಟು ಸೀರೆ ಕೊಟ್ಟಾರ ಅಕ್ಕ. ಒಬ್ರು ಇದು ಬುತ್ತಿ ಬ್ಯಾಗ್ ಕೊಟ್ಟಾರ. ಅಮ್ಮ 2,000 ಹಾಕ್ಯಾಳ. ಯಾರ್ದಂತ ಹೇಳ್ಬೇಕು, 106 ಮಂದಿ ಹೆಲ್ಪ್ ಮಾಡ್ಯಾರ ಪುಟ್ಟಿ. ಯಾರ್ದು ಹೇಳ್ತಿ ಯಾರು ಬಿಡ್ತಿ ಹೇಳೋದು. ಎಲ್ಲ ನೆಟ್ಟು ಫ್ಯಾಮಿಲಿಗೂ ಥ್ಯಾಂಕ್ ಯು ಸೊ ಮಚ್. ನೋಡಿ ಒಬ್ಬರದಲ್ಲ, ಎಲ್ಲರೂ ನನಗೆ ಯಾರ್ಯಾರು ಹೆಲ್ಪ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಉಳಿಸಿ. ನಮ್ಗೆ ಕಷ್ಟ ಆಯ್ತಂದ್ರೆ ಸಾಕು, ಎಲ್ಲರೂ ಹೆಲ್ಪ್ ಮಾಡ್ತಿರ್ಲ. ಕಷ್ಟ ಕೇಳಿ ಭಾಳ ಖುಷಿ ಆಯ್ತು ನನಗೆ. ಈ ಸ್ಟ್ಯಾಂಡ್ ಬೈ ತುಂಬ ಖುಷಿ ಆಯ್ತು. ನಾನು ಪೇಮೆಂಟ್ ಬಂದ್ಮೇಲೆ ತೊಗೋಬೇಕಂದ್ರೆ ಪೇಮೆಂಟ್ ಬರೋಕ್ಕಿಂತ ಮೊದಲೇ ಸಿಸ್ಟರು
ಸೀರೆ ಕ್ವಾಲಿಟಿ ಚೆನ್ನಾಗಿದೆ ರೀ ಅಂತೇಳಿ ಮೆಚ್ಚಿ ಕೇಳಿ ಮೊದಲಿನ ಕೊಡ್ತೀನಿ ಅಂದ್ರೆ ಅವರು ನಾನು ಏನು ಬೇಡ ಸಿಸ್ಟರ್ ಅಂದೆ ಅವ್ರು ಯಾವಾಗಲೂ ಇನ್ನೊಬ್ರು ಸಿಸ್ಟರ್ ಕೇಳಿದ್ರೆ ಬಾದಾಮಿ ಸೀರೆ ಕಸಿದ್ಬಿಟ್ಟ ಈಗ ಹೋಗೈತೆ ಮುಟ್ಟೈತೆ ಅಂತ ಫೋನ್ ಹಚ್ಚಿದ್ರು ಅಕ್ಕ ಎಷ್ಟು ಚೆಂದ ಐತೆ ಕ್ವಾಲಿಟಿ ಹೊರಗಡೆ 900-1000 ರೂಪಾಯಿ ಇತ್ತು ಕ್ವಾಲಿಟಿ 600 ರೂಪಾಯಿ ಕೊಟ್ಟಿರಲ್ಲ ಏನಾದ್ರು ಹೇಳ್ಬೇಕಾದ್ರೆ ಕೇಳಿ ಅಂದರು ಇಲ್ಲ ಬ್ಯಾಡ್ರಿ ಅಂದ್ರೆ ಇವರು ಹಂಗೆ ಹೇಳಿದ್ರು ಬ್ಯಾಡ ಅಂದ್ರೂ ಬಿಡಲಿಲ್ಲ ಮಾನ್ಯ ನಿಮ್ಮ ತಂಗಿ ಅಂತ ತಿಳ್ಕೊಂಡು ಇದು ಮಾಡ್ರಿ ಅಂತ ಎಷ್ಟು ಬ್ಯಾಡ ಅಂದ್ರೂ ಅವ್ರ ಪ್ರೀತಿಯಿಂದ ಕೊಟ್ಟಲ್ಲ ಆ ಪ್ರೀತಿ ಬೆಲೆ ಕಟ್ಟಕ್ಕಾಗಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೊ ಮಚ್ ಮರೆಯೋಕ್ಕಾಗಲ್ಲ ರೀ ನಾ ಮರೆಯೋಕ್ಕಾಗಲ್ಲ ಪ್ರತಿಯೊಂದು ಏನೇ ಬರಲಿ ಪುಸ್ತಕ ಮಾತ್ರ ತೋರಿಸ್ಬಿಟ್ಟಾಕ ನೋಡಿ ಎಷ್ಟು ಗಿಫ್ಟ್ ಬಂದಾವ ಶ್ರಾವಣಿ ಹೆಂಗ್ ಮೈ ಬಂದು ನಿನ್ ಕೈ ಬರತ್ತೆ ಅವ್ರು ಭಾಳ ಹೆಂಗ್ ಮಾಡ್ಯಾರ ಶ್ರಾವಣಿ ಅಂಗಿ ಕೊಟ್ಟವ್ರು ಮತ್ ಸಾಲಿ ಅಂಗಿ ಕೊಡ್ಸಿದ್ರು ಮತ್ ಶ್ರಾವಣಿ ಅಂಗಿ ಟೇಬಲ್ ಅವ್ರು ಭಾಳ ಜೋರ ಅವರು ಮಾಡ್ಯಾರ ಎಲ್ಲಾರು ಮಾಡ್ಯಾರ ಸ್ನೇಹಿತರೆ ಯಾರ್ದು ಅಂತ ಕೇಳ್ಬೇಕ್ರಿ ಎಲ್ಲಾರ್ದು ಯೂಟ್ಯೂಬ್ ಫ್ಯಾಮಿಲಿ ಎಲ್ಲಾರು ನಾನು ಸಪೋರ್ಟ್ ಮಾಡ್ಯಾರ ಅದಕ್ಕೆ ಫ್ಯಾಮಿಲಿ ಅಂತ ನಂಬಿದ್ರಿ ಅದನ್ನ ಅಪ್ಪ ಥ್ಯಾಂಕ್ ಯು ಸೊ ಮಚ್ ಆಂಟಿಗೆ ತಿಳಿಸ್ಬೇಡ ಬರೀ ತಿಳಿಸ್ಬೇಡಿ ಅಲ್ಲಿ 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 ಆಂಟಿಗೆ ಹಾಯ್ ಆಂಟಿ ಥ್ಯಾಂಕ್ ಯು ಆಂಟಿ ಬನ್ನಿ ಸ್ನೇಹಿತರೆ ಇದು ನೋಡಿದ್ರಲ್ಲ ಸ್ಟ್ಯಾಂಡ್ ನೋಡಿದ್ರಿ ಇವಾಗ ನಾ ಬಟ್ಟೆ ಗಂಟು ಬಿಚ್ತೀನಿ ಬಟ್ಟೆ ಗಂಟು ಬಿಚ್ಚಿ ವಿಡಿಯೋ ಮಾಡ್ಬೇಕ್ರಿ ಇವು 10 ಸೀರೆ ಯಾರ್ಯಾರಿಗೆ ಸಿಗ್ತಾವೆ ಯಾರ್ಯಾರಿಗೆ ನೋಡಿ 1100 ರೂಪಾಯಿ ರೀ ಮೆಸರ್ ಕ್ರೇಪ್ ಸಿಲ್ಕ್ ರೀ ಇವು ಇದನ್ನು ಅದನ್ನು ಕೂಡ ಒಮ್ಮೆ ವಿಡಿಯೋ ಮಾಡ್ಬೇಕಂತ ಮಾಡಿದ್ರಿ ಈ ಸೆಟ್ಟಿಂಗ್ ಹ್ಯಾಂಗ ಗೊತ್ತಿಲ್ಲ ಸ್ನೇಹಿತರೆ ಯಾರ ಕೈ ಶಾಣರ್ ಕೈಯಾಗ ಸೆಟ್ಟಿಂಗ್ ಮಾಡ್ಕೋಬೇಕು ಇದ್ರ ಬಗ್ಗೆ ಐಡಿಯಾ ಇದ್ರ ಕೈಯಾಗ ಬಿಡಪ್ಪ ಇದು ಇವು 12 ಸೀರೆ ಅದಾವ ಸ್ನೇಹಿತರೆ ಯಾರಿಗೆ ಬೇಕು ನೋಡಿ 12 ಸೀರೆ ಬುಕ್ ಮಾಡಿ ಈಗ 3 ಸೀರೆ ಬುಕ್ ಆಗ್ಯಾವ್ರಿ 3 ಸೀರೆ ಬಿಟ್ಟು 9 ಸೀರೆ ನೀವು ಬುಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಹೇಳ್ತೀನಿ ನಾ ಯಾವ ಬುಕ್ ಯಾವಿಲ್ಲ ಅಂತ ನೋಡಿ ಸ್ನೇಹಿತರೆ ಎಲ್ಲವೂ ಬ್ಯಾಕಿಂಗ್ ಉಚ್ಚಿ ವಿಡಿಯೋ ಮಾಡಿದೆ ಇವಾಗ ಮತ್ತು ಅದು ವಿಡಿಯೋ ಬೇರೆ ಬರ್ತ್ರಿ ಸೀರೆದು 3 ಕಲರ್ ಬಂದ ನೋಡಿ ಇದೊಂದು ಕಲರ್ ಸ್ನೇಹಿತರೆ ಇದೊಂದು ಸೇಮ್ ಪುಟ್ಟಕ್ಕಂತ ಬಂದಿತ್ತು ಬುಕ್ಕಿಂಗ್ ಆಗೈತೆ ಸ್ನೇಹಿತರೆ ಇದು ಕಾಣ್ತಿರ್ಬೇಕು ಬುಕ್ಕಿಂಗ್ ಆಗೈತಿ ಇದು ಒಂದು ಬುಕ್ಕಿಂಗ್ ಆಗೈತೆ ರೀ ಕ್ಯಾಂಪ ಇಂಥ ಸೇಮ್ ಬೇಕಾದ್ರೆ ಸಿಗುತ್ತೆ ನೋಡಿ ಕ್ಯಾಂಪ್ ಕಲರ್ ಇಂಥ ಸೇಮ್ ಬೇಕಾದ್ರೆ ಸಿಗುತ್ತಾ ಆ ವಿಡಿಯೋದ ನೋಡಿ ಬೇಕಾದ್ರೆ ಇನ್ನೊಂದು ವಿಡಿಯೋ ಬರ್ತಲ್ಲ ಆ ವಿಡಿಯೋದ ನೋಡಿರಿ ಎಲ್ಲ ನಿಮ್ಗೆ ಗೊತ್ತಾಗೋ ಸ್ನೇಹಿತರೆ ಸಖತ್ ನೋಡಿ ಕ್ವಾಲಿಟಿ ಮಾತ್ರ ಮಸ್ತ್ ಅದಾವೆ ಕ್ವಾಲಿಟಿನೂ ಮೆತ್ತಗದ ಸ್ನೇಹಿತರೆ ಈ ಥರ ಜಂಪರ ಬ್ಲೌಸ್ ಬರ್ತ್ರಿ ಇಂಥವು ಅದಾವ್ರಿ ಈ ಕಲರ್ ಬೇಕಂದ್ರೆ ಜಗ್ಗದ ಸ್ನೇಹಿತರೆ ಈ ಕಲರ್ ಬೇಕಂದ್ರೆ ಸಿಗುವ ಇದು ಒಂದೇ ಕಲರ್ ಐತಿ ಇದು ಒಂದೇ ಕಲರ್ ಐತಿ ಎಡ್ಡೆ ಅದಾವ ರೀ ಇದು ಬುಕ್ಕಿಂಗ್ ಆಗಿಲ್ಲ ಇದು ಬುಕ್ಕಿಂಗ್ ಆಗಿ ಎರಡು ಬುಕ್ಕಿಂಗ್ ಇದೆ ಸ್ನೇಹಿತರೆ 10 ಸೀರೆಗೆ ಯಾವುದಾದ್ರೂ ಹಾಕ್ಕೋಬೋದು ಇಲ್ಲೇ ನೋಡಿ ಕ್ರಿಶ್ ಹೊಡೆದು ಕಳಿಸ್ರಿ ಅಲ್ಲೇ ನೋಡಿ ಸ್ನೇಹಿತರೆ ಇದು ಮ್ಯಾಕ ಡಿಸೈನ್ ಅನ್ನೆಲ್ಲ ಇಲ್ಲಿ ಐತೆ ನೋಡಿ ಇದೊಂದು ಐತೆ ನೋಡಿ ಇದು ಐತಿ ಸ್ನೇಹಿತರೆ ಬೇಕಾದಿಲ್ರಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಬೇಗ ಒಂದು ತಾಸನ್ಯಾಗ ಕಾಲೇ ರೀ ಮಾಲೆಲ್ಲ ನಿಂದಿದೆ ಸ್ನೇಹಿತರೆ ಮೈಸೂರು ಕ್ರೇಪ್ ಸಿಲ್ಕ್ ನೋಡಿರಿ ಇವು ಸೀರೆ ಹೆಸರು ಸ್ನೇಹಿತರೆ ಇಲ್ಲೇ 5 ಸೀರೆ ತೊಗೊಂಡು ಹೋದ್ರಿ ಇವನ್ನ ಇನ್ನೂ 6 ಸೀರೆ ಒಳಗೆ 2 ಸ್ವಲ್ಪ ಡ್ಯಾಮೇಜ್ ಆಗ್ಯಾವ್ರಿ 4 ಸೀರೆ ಸಿಗ್ತಾವೆ ವಿಡಿಯೋ ಮಾಡೀನಿ ಅದು ವಿಡಿಯೋ ನೋಡಿ ಚೆಕ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ ಫೋಟೋಸ್ ನೋಡಿ ಬುಕ್ಕಿಂಗ್ ಭಾಳ ಮಾಡ್ಕೊಂಡಿರಿ ಸ್ನೇಹಿತರೆ ನೋಡಿ ಇಷ್ಟು ಎಲ್ಲ ಎತ್ತಿಡಬೇಕು ಟೈಮ್ ಏಟಾಗೆ ಶ್ರವಣಕ್ಕ 7:30 ಸ್ನೇಹಿತರೆ ಫುಲ್ ಕತ್ಲಾಗೈತೆ 7 ಗಂಟೆಗೆ ಆ ವಿಡಿಯೋ ಮುಗೀತು ಶ್ರಾವಣಿ ಬುಕ್ಕ ತೆಗಿದ್ಲಲ್ಲ ಪುಟ್ಟಕ್ಕ ಯಾಡ್ಗೇರಿದು ಬರೆಯಕತ್ತ ನಾಳೆಗೆ ಓದ್ನಮ್ಮ ನಾನು ಒಂದು ಡಜನ್ ಗಟ್ಟ ತಂದುಬಿಡ್ತೀನಿ ಶಿಸ್ತತೆ ಆಟೋಟ ಸ್ಪರ್ಧೆ ಆಗೈತಿನ ಸ್ಪರ್ಧೆ ಆಗೈತೆ ನೋಡು ನೋಡು ಸ್ಪರ್ಧೆ ಬರಿಬೇಕಿಲ್ಲ ತಪ್ಪಾಗೈತಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೈದಾನ ಸ್ವಚ್ಛತೆ ತೋರಣ ಅಲಂಕಾರ ಸಂತೋಷ ಸದ್ದೀಶ ಐಶ್ವರ್ಯ ತಪ್ಪಾಗಿದ್ದೀರ ಹಿಂಗೈ ಬರ್ತ ಎಲ್ಲೇ ಮಿಸ್ಟೇಕ್ ಮಾಡಿ ತಪ್ಪು ತಿದ್ದುಕೊಂಡು ಇನ್ನೊಂದು ಬುಕ್ಕ ತಗೊಂಬಂದು ರೊಕ್ಕ ಕೊಟ್ಟಿದ್ನಲ್ಲ 25 ರೂಪಾಯಿ ನನ್ನ ಕಡೆ ಅಮೌಂಟ್ ಇದ್ದಿಲ್ಲ ಸ್ನೇಹಿತರೆ ಪುಟ್ಟಕ್ಕನ ಕಡೆ ಎಷ್ಟು ತೊಗೊಂಡೋಗಿದ್ದಿ ಅಲ್ಲಿ 25 ಇಲ್ಲಿ 25 ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಷ್ಟು ಎಲ್ಲ ಪ್ಯಾಕಿಂಗ್ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತೆ ಸಿಗ್ತೀನಿ ರೀ 7:30 ಲೇಟ್ ಆಯ್ತು ರೀ ದೀಪ ಇದ್ದಿರ್ಬೇಕು ನೋಡ್ಕೊಂಬ ದೀಪ ಅದಾನ ಉದಿ ಕಡ್ಡಿ ಬೆಳಗೋದು ಅಟ್ಟೆ ಅದ ಈಜಿ ಆಗತ್ತೆ ರೀ ನೋಡ್ಕೊಂಬರಕ್ಕೆ ಶ್ರಾವಣಿ ಉಣ್ಣಂಗೆ ಕಳಿ ಅಮ್ಮ ಅವು ಹಾಂ ದೀಪ ಅದಾವ ಇಷ್ಟು ಪ್ಯಾಕ್ ಮಾಡ್ತೀನಿ ಸ್ನೇಹಿತರೆ ಪ್ಯಾಕ್ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ನೋಡಿ ಸ್ನೇಹಿತರೆ ಅರ್ಧ ಕಿಲೋ ತುಪ್ಪ ತರಿಸಿದೆ ಖಾಲಿ ಹಾಕಿ ಬಂತು ತುಪ್ಪ ಖಾರ 2 ರೊಟ್ಟಿ ಉಂಡ್ರಾತದ ಮೊನ್ನೆ 4 ರೊಟ್ಟಿ ತಳ ಮಾಡಿಟ್ಟಿದ್ದೆ ಸ್ನೇಹಿತರೆ 2 ರೊಟ್ಟಿ ಉಂಡ್ರಾತಂತ ಹಾಕ್ಕೊಂಡಿನಿ ಇವರು ಒಗ್ಗರಣೆ ಸ್ನೇಹಿತರೆ ಸಾರಿ ಮ್ಯಾಮ್ ಮುಚ್ಚಿರವ ಒಗ್ಗರಣೆ ಮಾಡಿದೆ ಮುತ್ತೆ ಒಗ್ಗರಣೆ ಹೋಗಲ್ರಿ ಮತ್ತು ಮುತ್ತೆಗೆ ಅನ್ನ ಸಾರು ಬಿಸಿ ಅನ್ನ ಮಾಡಿದ್ದೀನಿ ರೀ ನೋಡಿ
ಬಿಸಿ ಅನ್ನ ಸಾರು ಕೊಟ್ಟು ಬಂದೇನಿ ರೀ ಮುತ್ಯಾಗ ಹೋಗಿ. ಮತ್ತು ಇವ್ರಿಗೆ ಏನೈತೆ ಒಗ್ಗರಣೆ ಅನ್ನ ಮುಂಜಾನೆ ಅನ್ನ ಒಗ್ಗರಣೆ ಹಾಕಿದ್ರಿ ಸ್ನೇಹಿತರೆ. ಖಾರ ಸಾಂಬಾರು ರೀ, ಸಾಂಬಾರನ್ನ ಮುಚ್ಚಿದೈತೆ ತಗೋ. ಬನ್ನಿ ಸ್ನೇಹಿತರೆ, ಊಟ ಇಷ್ಟ ಐತೆ ನೋಡಿ. ಸಂಜೆ ಊಟ ಲೇಟ್ ಆಯ್ತು ರೀ ಮಾಡೋದನ್ನ. ಮತ್ತು ಈ ಟೈಮ್ 9 ಆಗೈತೆ ರೀ. ಅದಕ್ಕೆ ಮತ್ತು ಇನ್ನೇನು ರೊಟ್ಟಿ ಪಲ್ಯ ಅನ್ಕೋತ ಕೂತ್ನೆ ಲೇಟ್ ಆಗುತ್ತೆ ಅಂತೇಳಿ ಊಟ ಮಾಡಾಕತ್ತಿ ಸ್ನೇಹಿತರೆ. ಬನ್ನಿ ಇವತ್ತಿನ ಸಂಜೆ ಊಟ ಹಿಂಗಿತ್ತು ನೋಡಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಮ